ಆಯ್ತಾ ಗರ್ಲ್ಸ್ ರೆಡಿಯಾಗಿ ಬರ್ತಾ ಇದೆ ಆಗಿದೆ. ನನಗೆ ಇಲ್ಲಿಗೆ ಬರಬೇಕು ಅಂತ ತಾನೇ ರೆಡಿ ಆಗಿದ್ದೀವಿ ತಾಜ್ ಮಹಲ್ಗೆ ಹೋಗೋಕ್ಕೆ ಅಂದ್ಬಿಟ್ಟು. ಈಗ 5:30 ಆಗಿದೆ ಟೈಮ್. ಎಲ್ಲರೂ ಗರ್ಲ್ಸ್ ಎಲ್ಲರೂ ರೆಡಿ ಆಗಿದ್ದಾರೆ. ಲೀಡರ್ಗಳು ಚರ್ಚೆ ಆಗ್ತಿದೆ. ಸೊ ಗೈಸ್ ಈಗ ತಾಜ್ ಮಹಲ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಅಲ್ಲಿ ಮುಂದೆ ಬಾ. ಈಗ ತಾಜ್ ಮಹಲ್ಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಕ್ಲಾಸಲ್ಲೆಲ್ಲ ಗರ್ಲ್ಸ್ ರೆಡಿಯಾಗಿ ಬರ್ತಾ ಇದ್ದೀವಿ. ತಿರುಗ್ಸಂದ್ರೆ ಇವಳು ತೋರಿಸು ನೋಡು, ಈ ಕಡೆ ಮಗಗಳು ನಮ್ಮ ಕಡೆ ಮಗಗಳ ಆಡಲ್ಲ. ನಮ್ಮವು ಸ್ವಲ್ಪ ಚೆನ್ನಾಗವೆ ಅಂತಾರೆ ಮಗಗೆ. ಅವಳದೆಲ್ಲ ತೋರಿಸ್ಬಾರ್ದು, ಎಲ್ಲ ಹಿಂದೆ ಬರ್ತಾ ಇದೆ. ಎಲ್ಲರೂ ಹಿಂದೆಯಿಂದ ಬರ್ತಾರೆ. ಕೊನೆಗೂ ಬಂದು ನಾವು ತಾಜ್ ಮಹಲ್ಗೆ ರೀಚ್ ಆದೋ. ಹೊರಗಡೆ ಎಂಟ್ರಿ ಚಾರ್ಜ್ ಬಂದ್ಬಿಟ್ಟು 50 ರುಪೀಸ್ ಇರುತ್ತೆ. ಪುನಃ ಅದ್ರ ಒಳಗೆ ಹೋಗಬೇಕಂದ್ರೆ ನೀವು 200 ರುಪೀಸ್ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಥ್ರೋ ಬರ್ತೀರಾ ಅಂದರೆ ನಿಮಗೆ 40 ರುಪೀಸ್ ಆಗುತ್ತೆ. ಈ ತಾಜ್ ಮಹಲ್ ಟೋಟಲ್ ಎಷ್ಟು ಎಕರೆ ಇದೆ ಅಂದರೆ 42 ಎಕರೆ ಇದೆ. ಇದು ಜಗತ್ತಿನಲ್ಲಿ 7 ಅದ್ಭುತದಲ್ಲಿ ಒಂದು ಅದ್ಭುತ ಆಗಿದೆ. ಇದರೊಳಗೆ ಏನಿದೆ, ನಿಮಗೆ ಸೆಲ್ಫಿ ಸ್ಟಿಕ್ ಆಗಲಿ ಕ್ಯಾಮರಾಸ್ ಆಗಲಿ ಯಾವುದೂ ಅಲೋ ಇಲ್ಲ. ಓನ್ಲಿ ಫೋನ್ ಮಾತ್ರ ಅಲೋ ಮಾಡ್ತಾರೆ. ಈ ತಾಜ್ ಮಹಲ್ ಏನಿದೆ ಇದು 5th ಎಂಪೈರ್ ಆದಂತಹ ಶಹಜಾನ್ ಕಟ್ಟಿಸಿರೋದು. ಒಂದು ಪ್ರೀತಿ ಸಂಕೇತವಾಗಿ, ಒಂದು ಲವ್ಗೋಸ್ಕರ. ಮಮ್ತಾಜ್ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಟೋಟಲಿ ಈ ತಾಜ್ ಮಹಲ್ನ ಕಟ್ಟಿ ಮುಗ್ಸೋಕ್ಕೆ 22 ಇಯರ್ಸ್ ಆಗಿ ತಗೊಂಡಿದ್ದಾರೆ ಅವರು. ಇದನ್ನ ಕಂಪ್ಲೀಟಾಗಿ ಕಟ್ಟಿ ಮುಗ್ಸೋಕ್ಕೆ ನಾವಂತೂ ಒಳಗೆ ಹೋದೋ, ಆ ಬ್ರಹ್ಮಾಂಡವನ್ನು ನಮ್ಮ ಕಣ್ಣಿಂದ ನೋಡ್ದೋ. ಸಕ್ಕತ್ತಾಗಿತ್ತು ಮಾತ್ರ. ಹೆವೆನ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ಡೆಸ್ಟಿನಿ ಪ್ಲೇಸ್. ಇದನ್ನ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಬಟ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೋಡಬೇಕು ಅಂತಿತ್ತು. ಬಟ್ ಫ್ರೆಂಡ್ಸ್ ಜೊತೆ ನೋಡಿದ್ದೀನಿ, ಇನ್ನೂ ಖುಷಿ ಆಯಿತು. ಗೈಸ್, ಜಗತ್ತನೇ 8ನೇ ಅದ್ಭುತದಲ್ಲಿ ಒಂದನೇ ಅದ್ಭುತ ಅಲ್ಲ, ಅದರಲ್ಲಿ ಒಂದು ಅದ್ಭುತದ ಮುಂದೆ ನಾವಿದ್ದೇವೆ.
ಈ ತಾಜ್ ಮಹಲ್ನ ವೈಟ್ ಮಾರ್ಬಲಲ್ಲಿ ಕಟ್ಟಿದ್ದಾರೆ. ಇದು 4 ಸೈಡ್ ಡೈರೆಕ್ಷನಲ್ಲಿ ನೋಡಿದ್ರು ಈ ಒಂದೇ ಥರ ಕಾಣುತ್ತೆ, 4 ದಿಕ್ಕಲ್ಲಿ ನೋಡಿದ್ರು ಇದು ಅದೇ ಥರ ಕಾಣುತ್ತೆ. ಸೊ ಗೈಸ್, ತಾಜ್ ಮಹಲಿಗೆ ಬಂದಿದ್ದೀವಿ. ಇದು ಜಗತ್ತಿನ 8ನೇ ಅದ್ಭುತದಲ್ಲಿ ಒಂದು ಆಗಿದೆ. ನನಗೆ ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಬಟ್ ಇವತ್ತು ಬಂದಿದ್ದೀವಿ ಗೈಸ್. ಬಟ್ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಆಸೆ ಇತ್ತು, ಬಟ್ ಬೇಗ ರೀಚ್ ಆದೋ ನೋಡಿ. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಅಷ್ಟೇ. ಅದು ಮದುವೆ ಆಗಿ ಗಂಡನ ಜೊತೆ ಬರ್ಲಿಕ್ಕೆ ಆಸೆ ಇದ್ದಿದ್ದು. ಗಂಡನ ಜೊತೆ ಅಲ್ಲ, ಅಮ್ಮ ಅಪ್ಪನ ಜೊತೆ ಬರಬೇಕು ಅಂತ. ಹಂಗೆ ಇದನ್ನ 1632 ಅಲ್ಲಿ ಕಟ್ತಾರೆ. ಇದಕ್ಕೆ 392 ಇಯರ್ಸ್ ಇತಿಹಾಸ ಇದೆ. ಸೊ ಗೈಸ್, ಈಗ ಹೋಗ್ತಿದ್ದೀವಿ. ಇಲ್ಲಿ ಎಂಟ್ರಿ ಚಾರ್ಜ್ ಎಷ್ಟಿದೆ ಅಂದರೆ 50 to 250 ಗಂಟೆ ಎಂಟ್ರಿ ಚಾರ್ಜ್ ಇದೆ. ಸ್ಪೆಷಲ್ ಎಂಟ್ರಿ ಚಾರ್ಜ್ 1500 ಇಂದ ಎಷ್ಟು 1800 ಇದೆ ಗೈಸ್. ಇಲ್ಲಿಗೆ ಒಂದು ವರ್ಷಕ್ಕೆ ಒಂದು 10 ಲಕ್ಷ ಜನಗಳು ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಆಮೇಲೆ ನಾವೆಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಾ ಇದ್ದು. ತಾಜ್ ಮಹಲ್ನ ನೋಡಿದ್ಕಿಂತ ಜಾಸ್ತಿ ನಾವು ಫೋಟೋಸ್ ವೀಡಿಯೋಸ್ ತೆಗೆದಿದ್ದೆ ಜಾಸ್ತಿ ಆಗಿಬಿಟ್ಟಿತ್ತು. ಶಹಜಾನ್ ಇಲ್ಲಿ ವೈಟ್ ಮಾರ್ಬಲ್ಸಲ್ಲಿ ಕಟ್ಟಿದ್ರಲ್ಲ, ಸೊ ಇದೇ ಥರ ಬ್ಲ್ಯಾಕ್ ಮಾರ್ಬಲ್ಸಲ್ಲೂ ಒಂದು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದರು. ಬಟ್ ಅವರು 8 ಇಯರ್ಸ್ ಅಲ್ಲಿ ಪಕ್ಕದಲ್ಲೇ ಗಂಗಾ ನದಿ ಇಟ್ಟಿದೆ, ಅಲ್ಲಿ ಜೈಲಲ್ಲಿ ಅವ್ರನ್ನ ಸೆರೆ ಹಾಕಿದ್ರು. ಹಾಗಾಗಿ ಅವರಿಗೆ ಕಟ್ಟೋಕ್ಕಾಗಿಲ್ಲ. ಅಲ್ಲಿ ಜೈಲಲ್ಲಿ ಇದ್ದಾಗನೇ ಅವರು ಮಮತಾಜನ್ನ ನೆನೆಸ್ಕೊಂಡು ಸ್ವರ್ಗೋಗಿ ಆಮೇಲೆ ಸತ್ತು ಹೋಗ್ಬಿಟ್ರು. 1666 ಜಾನ್ 22 ಅವರು ನಿಧಾನ ಆಗಿ ಹೋಗ್ಬಿಟ್ರು. ನನಗೆ ಒಂದು ಕೂದಲಿಂದ ಒಂದು ವಿಡಿಯೋ ಮಾಡ್ಕೊಡ. ನನಗೆ ಕೂದಲಿಂದ ವಿಡಿಯೋ ಬೇಕಂತೆ ಗೈಸ್. ಓದಿ. ಸೊ ಗೈಸ್, ನಾವು ಇದಕ್ಕೆ ಬಂದಿದ್ದಲ್ಲ, ಏನು ಒಂದು ಅರ್ಧ ಗಂಟೆನೂ ಆಗಿಲ್ಲ, ಅಷ್ಟು ಬೇಗ ಬನ್ನಿ ಹೋಗೋಣ ಟೈಮ್ ಆಯಿತು ಅಂತಿದ್ದಾರೆ. ಒಂದು ನೋಡೋಕ್ಕೆ ಆಗ್ತಾಯಿಲ್ಲ ನಮಗೆ ಕಣ್ಣು ಪೂರ್ತಿ. ಗೈಸ್, ಇಲ್ಲೇ ಅದ್ರ ಪಕ್ಕದಲ್ಲಿ ಯಮುನಾ ನದಿ ಇದೆ ಅಂತೆ, ತಾಜ್ ಮಹಲ್ದು ಪಕ್ಕದಲ್ಲಿ. ನೋಡೋಣ ಅಲ್ಲಿ ಗೈಸ್, ಅಲ್ಲಿ ಹೋಗಿ ನೋಡೋಣ. ಟೈಮೇ ಇಲ್ಲ ನಮಗೆ, ವೀಡಿಯೋಸ್ ಆಗಲಿ ಏನು ತೆಗಿಯೋಕ್ಕೂ ಟೈಮ್ ಇಲ್ಲ. ಬೇಗ ನೋಡ್ಕೊಂಡು ಹೋಗ್ಬೇಕಷ್ಟೆ. ನಿಮಗಿಲ್ಲಿ ಯಮುನಾ ನದಿ ಕಾಣ್ಬೋದು. ಆ ನದಿಯ ದಡದ ಹತ್ರನೇ ಜೈಲೂ ಇತ್ತಿದ್ದು, ಅಲ್ಲಿನೇ ಶಹಜಾನ್ನ ಕೂಡಿ ಹಾಕಿದ್ರು. ಪ್ಲೇಸ್ ಅಂತೂ ಸಖತ್ತಾಗಿದೆ ಗೈಸ್. ಒಂದ್ಸಾದ್ರೂ ನೀವು ಆ ಬ್ಯೂಟಿನ ನೋಡಬೇಕು ನಿಮ್ಮ ಲೈಫ್ ಸ್ಪ್ಯಾನಲ್ಲಿ. ತಾಜ್ ಮಹಲ್ದು ಬ್ಯಾಕ್ ಸೈಡಲ್ಲೇ ಯಮುನಾ ನದಿ ಇರೋದು. ಇಲ್ಲಿ ಅಲ್ವಾ ಏನಿದೆ ಬಿಡೋದು, ಅದೇನೋ ಪಿಡ್ಡ ಬಿಡೋದು, ಏನು ಪಿಂಡ ಕಡೆ. ಅದೇ ಪಿಂಡ ಹೂ ಕಟ್ಟಿದೆ, ಪಿಡ್ಡ ಅದು ಬಿಡೋದು. ಪಿಂಡ ಹೂ ಕಟ್ಟಿದ್ದೇನೆ, ಪಿಂಡ. ಸೊ ಗೈಸ್, ಈಗ ನೋಡಿ ಆಯ್ತು, ಹೋಗ್ತಾ ಇದ್ದೀವಿ. ವಿ ಆರ್ ಬ್ಯಾಕ್ ಟು ರೂಮ್. ಬಸ್ ಅಲ್ಲಿಂದ ತಾಜ್ ಮಹಲ್ ಒಳಗೆ ಹೋಗಿಲ್ಲ, ಯಾಕಂದ್ರೆ ಅಲ್ಲಿ ಎಕ್ಸ್ಟ್ರಾ 200 ಪೇ ಮಾಡ್ಬೇಕಂತೆ. ಅದಕ್ಕೆ ಟೈಮು ಇಲ್ಲ, ಸುಮ್ಮನೆ ನೋಡಕ್ಕೂ ಆಗಲ್ಲ ಅಂದ್ಬಿಟ್ಟು ನಾವು ಪೇ ಮಾಡಿಲ್ಲ. ಸುತ್ತ ನೋಡ್ಕೊಂಡು ಬಂದು ಚೆನ್ನಾಗಿತ್ತು. ಇವಳಂತೂ ಫುಲ್ ಖುಷಿ. ಅದು ಒಂದು ಸೀಕ್ರೆಟ್ ಆಯ್ತಾ, ನಿಮಗೆ ಹೇಳಕ್ಕಾಗಲ್ಲ ಯಾಕೆ ಅಂತ. ಬಾರೆ ಕ್ಯಾಮರಾದಲ್ಲಿ ತೆಗೆಸ್ಕೊಳ್ಳೋಣ. ನಿಮಗೆ ತಾಜ್ ಮಹಲ್ ಹತ್ರ ಫೋಟೋ ತೆಗೆದು ಕೊಡ್ತಾರೆ ಕ್ಯಾಮರಾದಲ್ಲಿ. ಒಂದು ಫೋಟೋಕ್ಕೆ 30 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಅದು ನಿಮಗೆ ಫೋಟೋ ಫ್ರೇಮ್ ಏನು ಕೊಡಲ್ಲ, ಜಸ್ಟ್ ನಿಮ್ಮ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಅಷ್ಟೇ. ಸಾರಿ ವಿಡಿಯೋ ಡಿಲೇ ಆಗಿದ್ದಕ್ಕೆ, ಬಿಕಾಸ್ ನಾನು ತುಂಬ ಬ್ಯುಸಿ ಇದ್ದೀನಿ. ನಮ್ಮದು ಎಕ್ಸಾಮಿನೇಷನ್ ಇನ್ನು ಹತ್ತಿರದಲ್ಲೇ ಇದೆ. ಸೊ ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.